Hello students, welcome to Math Bro. In today's session, I am going to discuss about the most important 3-mark questions from the chapter Vector Algebra. In the previous session, I have discussed about the 2-mark most important questions. Okay, in this session, I am going to discuss about the 3-mark most important questions. So let us begin with the most repeated and most important question from this chapter, that is section formula. ಯಾವ ಫಾರ್ಮುಲಾ? ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಅನ್ನ ಎಕ್ಸಾಮ್ ಒಳಗಡೆ ಡಿರೈವ್ ಸೆಕ್ಷನ್ ಫಾರ್ಮುಲಾ ಅಂತ ಕೇಳೋದಿಲ್ಲ, ಅದನ್ನ ಕ್ವಶನ್ ಟೈಪ್ ಮಾಡಿ ಯಾವ ರೀತಿ ಕೇಳ್ತಾರೆ ಅಂತ ನೋಡಿ. ಶೋ ದಟ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P which divides the line joining the points A and B having the position vectors A and B internally in the ratio m:n is given by mb bar plus na bar divided by m plus n. Okay, exam ಒಳಗಡೆ ಬರೋದು internal division formula ಮಾತ್ರ. No need to worry about the external division. Okay, ಸೊ ಫಸ್ಟ್ ನಾವಿಲ್ಲಿ ಏನು ಫೋಕಸ್ ಮಾಡಬೇಕು ಅಂತಂದ್ರೆ ಡ್ರಾಯಿಂಗ್ ದಿ ನೀಟ್ ಲೆಬಲ್ಡ್ ಡಯಾಗ್ರಾಮ್ ಅಲ್ಲ. ಸಿನ್ಸ್ ಇಟ್ ಈಸ್ ಅ ವೆಕ್ಟರ್, ಯು ನೀಡ್ ಟು ಡ್ರಾ ದ ಪ್ರಾಪರ್ ಡಯಾಗ್ರಾಮ್. ಕನ್ಸಿಡರ್ ದ 2 ಪಾಯಿಂಟ್ಸ್ ಎ ಅಂಡ್ ಬಿ. A and B. Okay, this is A and this is B. So if I join these two, then this becomes vector AB directed from A to B. ಎಲ್ಲಿಂದ ಎಲ್ಲಿವರೆಗೂ ಡೈರೆಕ್ಷನ್ ಐತಿದು? ಎ ದಿಂದ ಬಿ ಕಡೆ. ಕರೆಕ್ಟ್? ದೆನ್ ಲೆಟ್ O be the origin. Okay, then the position vector of A is OA ಅಂತ ಹೇಳಿ ಅವನ OA ಅಂತ ಹೇಳಿ ಅನ್ಕೊಳ್ಳೋಣ. ಓಕೆ, and the position vector of point B is OB directed from ಏನ್ ಡೈರೆಕ್ಷನ್ ತಗೊಂತೀರಿ? O ದಿಂದ A ಗೆ, O ದಿಂದ B ಗೆ. ಕರೆಕ್ಟ್? ಸೊ ದ ಪೊಸಿಷನ್ ವೆಕ್ಟರ್ ಆಫ್ ಎ ಏನಾಗುತ್ತೆ? OA, ದಟ್ ಈಸ್ ಆಲ್ರೆಡಿ ಗಿವನ್, ಕೊಟ್ಟಾನಿಲ್ಲಿ ಎ ಅಂತ ಹೇಳಿ, ಹೌದಾ? ಆಮೇಲೆ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಬಿ ಏನಿದೆ? ವೆಕ್ಟರ್ ಬಿ ಬಾರ್. ಕರೆಕ್ಟ್? ಆಮೇಲೆ ಅವ್ನು ಇನ್ನೊಂದು ಹೇಳಿದಾನೆ ಇಲ್ಲಿ, ಏನಂತ ಹೇಳಿ, ಪಿ ಬಿ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ಎ ಬಿ ಇಂಟರ್ನಲಿ ಇನ್ ಬಿಟ್ವೀನ್ ಎ ಅಂಡ್ ಬಿ. ಪಿ ಅನ್ನೋದು ಒಂದು ಪಾಯಿಂಟ್ ಇದೆ ಅಂತ. ಓಕೆ, ದಟ್ ಪಾಯಿಂಟ್ ಈಸ್ ಡಿವೈಡಿಂಗ್ ಯಾವುದು? ಲೈನ್ ಜಾಯಿನಿಂಗ್ ಎ ಬಿ ಇನ್ ದ ರೇಷಿಯೋ. ಯಾವ ರೇಷಿಯೋನಾಗ ಡಿವೈಡ್ ಮಾಡ್ತಿದ್ಯಾ ಅಂತಿದು? m:n ರೇಷಿಯೋನಾಗ ಡಿವೈಡ್ ಮಾಡ್ತಿದ್ಯಾ ಅಂತ. ಯಾವುದು? OP. ಓಕೆ, ಲೆಟ್ ಇಟ್ ಬಿ ದಿಸ್ ವೆಕ್ಟರ್ ಆಸ್ ಆರ್. ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ ಬಿ ಆರ್ ಅನ್ಕೊಳ್ಳೋಣ. ಸೊ ಇಲ್ಲಿ ಯಾವ ರೇಷಿಯೋನಾಗ ಡಿವೈಡ್ ಮಾಡ್ತಿದೆ ಇದು? m:n ರೇಷಿಯೋನಾಗ. ನೀವು ಡ್ರಾ ಮಾಡುವಾಗ ಒಂದು ನೆನ್ಪಿಟ್ಕೊಳ್ರಿ, ಅದರ್ ದೆನ್ ಮಿಡ್ ಪಾಯಿಂಟ್ ನೀವು ಎಲ್ಲಾದ್ರೂ ಪಾಯಿಂಟ್ ಪಿ ಅನ್ನ ಕನ್ಸಿಡರ್ ಮಾಡಿ. ಓಕೆ, that should look like a appropriate diagram. ಸೊ ಫಸ್ಟ್ ನಾವು ಕೊಟ್ಟಿರೋದು ಡೇಟಾ ಅನ್ನ ನಾವು ನೀಟಾಗಿ ಬರಿಬೇಕು. ಫ್ರಮ್ ಫಿಗರ್ ನಾವೇನೇನು ಲಿಸ್ಟ್ ಔಟ್ ಮಾಡ್ತೀವಿ ಹೇಳ್ರಿ ನೀವು? OA, position vector of A is equals to vector A bar. Okay, then OB, vector OB ಅಂದ್ರೆ position vector of point B is given by vector B bar. ನೆಕ್ಸ್ಟ್ ಏನ್ ತಗೊಂಡಿರಿ? ಲೆಟ್ ವೆಕ್ಟರ್ OP is equals to ಏನಂತ ಹೇಳಿ ತಗೊಳ್ಳೋಣ? R ಅಂತ ಹೇಳಿ ತಗೊಂತೀವಿ. ಕರೆಕ್ಟಾ? ದೆನ್ ಪಾಯಿಂಟ್ P ಡಿವೈಡ್ಸ್ AB ಇಂಟರ್ನಲಿ ಇನ್ ದ ರೇಷಿಯೋ m:n. ಹೌದಾ? ಅದು ಗಿವನ್ ಇದೆ.
Yes. So we should begin with what? P divides AB, vector AB internally in the ratio m is to n. Okay, this is given, ಕೊಟ್ಟಿರೋದು ಆಲ್ರೆಡಿ ಕ್ವಶನ್ ಒಳಗಡೆ ಕೊಟ್ಟಿದ್ದಾನೆ. ಸೊ ಫಾರ್ ದ್ಯಾಟ್ ರೀಸನ್ ಏನಾಗುತ್ತಿದ್ದು, ಎ ಪಿ ಈಸ್ ಟು ಪಿ ಬಿ, ಎ ಪಿ ಈಸ್ ಟು ಪಿ ಬಿ becomes equals to m is to n. ಕರೆಕ್ಟಾ? ದೆನ್ ಇದು ವೆಕ್ಟರ್ ಆಗಿರೋದ್ರಿಂದ we should mention the directions. So AP divided by PB is equals to m divided by n ಆಗುತ್ತಾ? Then how will you write AP by using position vector concept? OP minus OA divided by, how will you write PB? OB minus OP, and that is equals to m divided by n. ಈ ಸ್ಟೆಪ್ ಅನ್ನ ಯಾರು ಕರೆಕ್ಟ್ ಆಗಿ ಬರೀತೀರಿ, ಡಯಾಗ್ರಾಮ್ ನೋಡೋದು, ಇಲ್ಲಿ ಡೇಟಾ ಬರೆಯೋದು ಅಷ್ಟೇ. ಸಿಂಪಲ್ ಏನಂತಂದ್ರೆ ಕ್ಯಾಲ್ಕುಲೇಷನ್ ಇರೋದು ಇದ್ರೊಳಗಡೆ, ಏನಂತ ರಾಕೆಟ್ ಸೈನ್ಸ್ ಇಲ್ಲ. ಈಸಿಯಾಗಿ ನೀವು 3 ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ OP ಆಲ್ರೆಡಿ ನಾವು ಬರ್ತಿದೀವಿ ನೋಡಿ ಇಲ್ಲಿ ಕನ್ಸಿಡರೇಷನ್ ಒಳಗಡೆ. ವೆಕ್ಟರ್ ಆರ್ ಮೈನಸ್ OA ಏನೈತೆ ಅಲ್ಲಿ, ವೆಕ್ಟರ್ A bar divided by OB is vector B bar minus OP is vector R is equals to m divided by n. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೇವೆ. ದೆನ್ ಏನಾಗುತ್ತೆ ನೋಡ್ರಿ ಅವಾಗ, ಇಫ್ ಯು ಮಲ್ಟಿಪ್ಲೈ n with this, n into R minus A is equals to m into B minus vector R. Okay, then if you simplify or else if you multiply with these two vectors, nr minus na is equals to mb minus mr ಆಗುತ್ತೆ. ಈಗೇನ್ ಮಾಡೋಣ, ಆರ್ ವೆಕ್ಟರ್ ನ ಒಂದ್ ಸೈಡ್ ಮಾಡ್ಕೊಂಡ್ಬಿಡೋದು, ಇದನ್ನ ಈ ಕಡೆ ಕಳಿಸ್ರಿ, ಈ ಕ್ವಾಂಟಿಟಿನ ಈ ಕಡೆ ಶಿಫ್ಟ್ ಮಾಡಿ. ದೆನ್ ಏನಾಗತ್ತೆ ಹೇಳ್ರಂಗಾದ್ರೆ, ಈ ಎಂ ಆರ್ ಈ ಕಡೆ ಬಂದ ಪ್ಲಸ್ ಎಂ ಆರ್ ಆಗತ್ತ. ಎಂ ಆರ್ ಇಲ್ಲ ಆಲ್ರೆಡಿ ಪ್ಲಸ್ ಎನ್ ಆರ್ ಇದೆ ಇಲ್ಲಿ, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಎಂ ಬಿ, ಈ ಮೈನಸ್ ಎನ್ ಎ ಆ ಕಡೆ ಹೋಗಿ ಏನಾಗುತ್ತ, ಪ್ಲಸ್ ಎನ್ ಎ ಆಗುತ್ತೆ. ದೆನ್ ಇಫ್ ಐ ಟೇಕ್ ಆರ್ ಕಾಮನ್ ಫ್ರಮ್ ದಿಸ್, ದೆನ್ ದಿಸ್ ಬಿಕಮ್ಸ್ ಎಂ ಪ್ಲಸ್ ಎನ್, ದಟ್ ಈಸ್ ಈಕ್ವಲ್ಸ್ ಟು ಎಂ ಬಿ plus NA. Correct? Therefore, vector R is equals to MB plus NA divided by M plus N, which is the required proof. ನಮಗೇನು ಪ್ರೂವ್ ಮಾಡೋದಿದಲ್ಲ, ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P OP R ಅದನ್ನ ಏನಂತ ಪ್ರೂವ್ ಮಾಡಿದ್ರಿಂದ, MB plus NA divided by m ಪ್ಲಸ್ ಎನ್ ಅಂತ ಪ್ರೂವ್ ಮಾಡಂದಿದ್ದ, ನಾವು ಅದನ್ನ ಪ್ರೂವ್ ಮಾಡಿದ್ವಿ. ನೀಟ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಸಿನ್ಸ್ ಇಟ್ ಈಸ್ ಅ ವೆಕ್ಟರ್, ಯು ಮಸ್ಟ್ ಶೋ ದಿ ಎರೋ ಹೆಡ್ಸ್, ಕಂಪಲ್ಸರಿ ಅದನ್ನ ನೀವು ಮಾರ್ಕ್ ಮಾಡಲೇಬೇಕಾಗುತ್ತೆ. ಓಕೆ, ದಿಸ್ ಈಸ್ ಆಸ್ ಐ ಸೆಡ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ನನ್ನ ಭಾಷೆ ಒಳಗೆ ಹೇಳೋದಾದ್ರೆ ಇದು ಮನಗಂಡ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ಬೋದು ಅಂತಾರೆ ಮನಗಂಡ್ ಇಂಪಾರ್ಟೆಂಟ್. Okay, and coming to the next question, find the position vector of a point R which divides the line joining 2 points P and Q whose position vector ಕೊಟ್ಟಾನ OP ಮತ್ತು OQ, okay, respectively in the ratio 2:1 internally. ಈಗೇನ್ ನಾವು ಫಾರ್ಮುಲಾ ಡಿರೈವ್ ಮಾಡಿದ್ವಲ್ಲ,
ಅದೇ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೇಕಾ, ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಆರ್ ಫೈಂಡ್ ಮಾಡ್ಬೇಕಾ. ಓಕೆ, ದೆನ್ ಹಿ ಹ್ಯಾಸ್ ಗಿವನ್ ದಟ್ ಒ ಪಿ ಏನ್ ಕೊಟ್ಟಾನ ಹೇಳಿದ್ರು ಅವನು, ಒ ಪಿ ಈಸ್ ಈಕ್ವಲ್ಸ್ ಟು ಐ ಕ್ಯಾಪ್ ಪ್ಲಸ್ 2j cap minus k cap. Then what about OQ? OQ ಏನು ಕೊಟ್ಟಾನ, OQ is minus I cap plus j cap plus k cap. Okay, then let me call this OP as vector A bar and OQ as vector B bar ಅಂತ ಹೇಳಿ ಕನ್ಸಿಡರ್ ಮಾಡೋಣ. Then m is to n ಎಷ್ಟು ಕೊಟ್ಟಾನ ಹೇಳ್ರಿ, m is to n is equals to 2:1 ಅಂತ, whereas m is 1, m is 2, n is 1. So we know that, let me write the formula. Writing the formula carries 1 mark in this particular question. So we know that r bar is equals to mb plus na divided by m plus n. Okay, then substituting the values, r bar is equals to, what is the value of m? 2 multiplied by b vector ಏನೈತೆ ನೋಡ್ರಿ ಇಲ್ಲಿ, minus I cap plus j cap plus k cap plus what is the value of n? n ಅಂದ್ರೆ 1 ಐತಿ. ಆಮೇಲೆ a ವೆಕ್ಟರ್ ಏನಂತ ತಗೊಂಡಿದೀವಿ ನಾವು ಆಲ್ರೆಡಿ, I cap plus 2j cap minus k cap whole divided by m plus n, that is nothing but 2 plus 1. Okay, so let me simplify this. R vector is equals to ಏನಾಗುತ್ತೆ ನೋಡ್ರಿ ಇಲ್ಲಿ, 2 into minus I ಅಂತಂದ್ರೆ minus 2i, ಆಮೇಲೆ 2j, and this is 2k plus 1 into I, 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕ್ವಾಂಟಿಟಿ ಏನೂ ಚೇಂಜ್ ಆಗೋದಿಲ್ಲ, it remains as it is, minus k. Okay, whole divided by 2 plus 1 is 3. So r vector is equals to minus 2i plus I ಅಂತಂದ್ರೆ ಏನಾಗುತ್ತೆ, minus I plus 2j, ಆಮೇಲೆ plus 2j is plus 4j plus 2k minus k is plus k whole divided by 3. If I rewrite this, then this becomes vector r is equals to minus 1 by 3i plus 4 by 3j plus 1 by 3k is the required position vector of point R. Okay, either you will get that section formula or else the question which is based on section formula, only internal division, no need to worry about external division. ಯಾರು ಕೂಡ ಮಿಸ್ಗೈಡ್ ಮಾಡಬಾರ್ದು, ಎಕ್ಸ್ಟರ್ನಲ್ ಡಿವಿಷನ್ ನಿಮ್ಗೆ ಎಕ್ಸಾಮ್ ಒಳಗಡೆ ಬರೋದಿಲ್ಲ. ಓಕೆ, ಯು ಜಸ್ಟ್ ನೀಡ್ ಟು ರಿಮೆಂಬರ್ ದ ಫಾರ್ಮುಲಾ. ನೆಕ್ಸ್ಟ್, ಈ ಕ್ವಶನ್ ಏನ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಲ್ಲ, ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಬಹಳ ಸಲ ಬಂದಿರೋ ಕ್ವಶನ್ ಆಗಿರೋದ್ರಿಂದ ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್ ಆಲ್ಸೋ. ಸಿ ದೇರ್ ಆರ್ ಓನ್ಲಿ 6 ಕ್ವಶನ್ಸ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಅಂತಂದ್ರೆ ಏರಿಯಾ. 3 ಮಾರ್ಕ್ ಅಲ್ಲಿ ಓನ್ಲಿ 6 ಕ್ವಶನ್ಸ್ ಮಾತ್ರ ಇರೋದು. ಆ 6 ಕ್ವಶನ್ಸ್ ಮಾತ್ರ ನಾನು ಈ ಸೆಷನ್ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿತ್ ಪೇಷನ್ಸ್ ಯು ನೀಡ್ ಟು ಪ್ರಾಕ್ಟೀಸ್. If a, b, c are unit vector such that a plus b plus c is equals to 0 vector, find the value of a dot b, b dot c and c dot a. Okay, so he has given that a, b, c are unit vectors ಅಂತಂದ್ರೆ ಏನು ಇದರ ಅರ್ಥ, magnitude of vector a, magnitude of vector b, magnitude of vector c ಇವೆಲ್ಲ ಯಾರಿಗೆ ಈಕ್ವಲ್ ಇರ್ತಾವ, 1 ಈಕ್ವಲ್ ಇರ್ತಾವ. ಓಕೆ, ಅಂಡ್ he has also given that ಏನು ವೆಕ್ಟರ್ a
ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು 0 ವೆಕ್ಟರ್ ಅಂತ ಕೊಟ್ಟ. ಏನ್ ಮಾಡೋಣ ಈಗ, ಟೇಕಿಂಗ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಆರ್ ಎಲ್ಸ್ ಎಲ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಇನ್ನೊಂದ್ಸಲಿ ಆರ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಗುತ್ತೆ, ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಡಾಟ್ ಪ್ರಾಡಕ್ಟ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಈಸ್ ಈಕ್ವಲ್ಸ್ ಟು 0 ವೆಕ್ಟರ್ ಜೊತೆ ನೀವು 0 ವೆಕ್ಟರ್ ನ ಡಾಟ್ ಪ್ರಾಡಕ್ಟ್ ತಗೊಂಡಂತಂದ್ರೆ ದ್ಯಾಟ್ ಬಿಕಮ್ಸ್ ಸ್ಕ್ವೇರ್ ಆಫ್ 0 ವೆಕ್ಟರ್. ಹೌದಾ, ನಾನು ಆಗ್ಲೇ ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ, ಎ ಡಾಟ್ ಎ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್. ಇನ್ ದ ಸೇಮ್ ಮ್ಯಾನರ್ ಈಗ ನೋಡ್ರಿ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂಡ್ ದಟ್ ಈಸ್ ಈಕ್ವಲ್ಸ್ ಟು, ನೀವು ಇದನ್ನ ಏನಂತ ಬರೀಬಹುದು ಈಗ, ಮ್ಯಾಗ್ನಿಟ್ಯೂಡ್ ಆಫ್ 0 ಸ್ಕ್ವೇರ್ ಅಂತಂದ್ರೆ 0 ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಯಾರಿಗೆ ಈಕ್ವಲ್ ಇರ್ತದೆ, 0ಗೆ ಈಕ್ವಲ್ ಇರುತ್ತಾ. ಓಕೆ, ದಿಸ್ ಈಸ್ ನಾಟ್ 0, ಇದು ಓ ವೆಕ್ಟರ್, ವೆಕ್ಟರ್ ಓ ಇದು. ಓಕೆ, ಸೊ ಇಫ್ ಐ ಎಕ್ಸ್ಪಾಂಡ್ ದಿಸ್, ಸಿನ್ಸ್ ದ ಡಾಟ್ ಪ್ರಾಡಕ್ಟ್ ಈಸ್ ಕಮ್ಯೂಟೇಟಿವ್, ಸೊ ಆಫ್ಟರ್ ಎಕ್ಸ್ಪಾಂಡಿಂಗ್ we will get magnitude of a whole square plus magnitude of b square plus magnitude of c square plus 2 times ಏನಾಗುತ್ತೆ a dot b plus b dot c plus c dot a ಆಗುತ್ತೆ and that is equals to 0. ಸ್ಟೆಪ್ಸ್ ಕ್ಲಿಯರ್ ಆಗಿರ್ಬೇಕು ಇಲ್ಲಿ, ಅಂದ್ರೆ ಮಾತ್ರ ಮಾರ್ಕ್ಸ್ ಬರೋದು ನಿಮ್ಗೆ. ಇಲ್ಲಿ ಆಲ್ರೆಡಿ ನಮಗೆ ಇದೆಲ್ಲ ವ್ಯಾಲ್ಯೂಸ್ ಗೊತ್ತದ ನೋಡ್ರಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಸಿ ಇವು ಮೂರು ಯಾರಿಗೆ ಈಕ್ವಲ್ ಇದಾವೆ, 1 ಈಕ್ವಲ್ ಅದಾವೆ. ಇಫ್ ಐ ಸಬ್ಸ್ಟಿಟ್ಯೂಟ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್, ನನಗೆ ಬೇಕಾಗಿರೋದು ಇದೀಗ ಕರೆಕ್ಟ್, ಅಲ್ಲಿ ಕೇಳಿದ ನೋಡಿ, 2 ಟೈಮ್ಸ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ is equals to 0. 1 square is 1, 1 square is 1, 1 square is 1, 1 plus 1 plus 1 ಎಷ್ಟಾಗುತ್ತೆ, 3 ಆಗುತ್ತೆ. So if I shift that 3 to that side, then this becomes 2 times a dot b plus b dot c c dot a is equals to minus 3 ಆಗುತ್ತಾ. ಲಾಸ್ಟ್ ಸ್ಟೆಪ್ ನಾಗ ಏನ್ ಮಾಡ್ಬಿಡೋದು ಅಂತಂದ್ರೆ ಈ 2 ಅನ್ನ ಆ ಕಡೆ ಶಿಫ್ಟ್ ಮಾಡ್ಬಿಡೋದು. ಸೊ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಈಸ್ ಈಕ್ವಲ್ಸ್ ಟು -3/2. ಓಕೆ, ಈ ಕ್ವಶನ್ ಅನ್ನ ಇನ್ನೊಂದು ಕ್ವಶನ್ ಇದೆ, ಅದ್ರ ಜೊತೆ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಅನ್ಲೆಸ್ ಅಂಡ್ ಅಂಟಿಲ್ he has mentioned that a b c are unit vectors, you must not consider the magnitude of a b c as 1. ಅವು ಕೆಲವೊಂದ್ಸಲ ಅವನ್ನ ಕೊಟ್ಟಿರ್ತಾನ, based on that given data you need to proceed the solution. Okay, and this is the required solution. Pause the video and note down the answer. And the next question is, fourth question, find a unit vector perpendicular to each of the vectors a plus b and a minus b, where a is equal to so and so and b is equal to so and so. ಎರಡು ವೆಕ್ಟರ್ ಕೊಟ್ಟಾನ a ಮತ್ತು b. ನಿಮಗೆ ಏನ್ ಫೈಂಡ್ ಮಾಡೋಣ ಅಂತಂದ್ರೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ a ಪ್ಲಸ್ b ಮತ್ತೆ a ಮೈನಸ್ b. ನೀವು a ಪ್ಲಸ್ b ಗೆ ವೆಕ್ಟರ್ c ಅನ್ರಿ, a ಮೈನಸ್ b ಗೆ ವೆಕ್ಟರ್ d ಅನ್ನು. ಹೌದಾ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ a ಪ್ಲಸ್ b ಮತ್ತೆ a ಮೈನಸ್ b ಅಂತಂದ್ರೆ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ c ಅಂಡ್ d. ಹೌ ವಿಲ್ ಯು ಡಿಫೈನ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್? ಒಂದು ವೆಕ್ಟರ್ c ಇದೆ ಅನ್ಕೊಡ್ರಿ, ಆಮೇಲೆ ಒಂದು ವೆಕ್ಟರ್ d ಇದೆ ಅಂತ ಅನ್ಕೊಡ್ರಿ. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಹೆಂಗ್ ಡಿಫೈನ್ ಮಾಡ್ತೀರಿ? ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಅಂಡ್ ದಟ್ ಈಸ್ ನಥಿಂಗ್ ಬಟ್ n cap. ಹೌದಾ? So I need to find this vector.
So for that, what I should do? I should take the cross product of C and D. ಹೌದಾ? ಸೊ ಹಂಗಾದ್ರೆ ಏನ್ ಮಾಡೋಣ ಈಗ? Let me find A plus B, A minus B. Then we will find the cross product of C and D. So let C is equals to A plus B. So vector C is equals to what is A? I plus J plus K plus what is B? I plus 2J plus 3K. Okay, so if I add the vectors, I plus I is 2 times I plus J plus 2J ಏನಾಗುತ್ತೆ 3J plus K plus 3K ಏನಾಗುತ್ತೆ 4K. Correct? Then next, and let D be the ಏನು ಯಾರಿಗೆ ಈಕ್ವಲ್ ಐತೆ ಅಂತ ಹೇಳಿ ತಿಳ್ಕೊಡ್ರಿ, A minus B ಗೆ ಈಕ್ವಲ್ ಐತೆ ಅಂತ ಹೇಳಿ. So how will you find A minus B? I plus J plus K minus ಇರೋದ್ರಿಂದ ಬ್ರಾಕೆಟ್ ಯೂಸ್ ಮಾಡೋಣ ಇಲ್ಲಿ, I plus 2J plus 3K. Okay, so I plus J plus K minus ಇಂದ ಮಲ್ಟಿಪ್ಲೈ ಮಾಡಿದ್ರೆ minus I minus 2J minus 3K ಆಗುತ್ತೆ. So I and I get cancels. J minus 2J is minus J. Next, K minus 3K is minus 2K. And this is vector D. ಈಗ ಏನ್ ಮಾಡ್ಬೇಕಾಗಿತ್ತು ನಾವು? C cross D vector find ಮಾಡಬೇಕು. ಕರೆಕ್ಟಾ? So C cross D ಹೆಂಗ್ ಫೈಂಡ್ ಮಾಡ್ತೀರಿ? By using determinant I J K. C vector the coefficients ಬರೋಣ ಇಲ್ಲಿ 2 3 4 2 3 4, whereas the coefficients of D ಇಲ್ಲಿ 0 minus 1 minus 2. Okay, so if I expand this determinant by using first row plus minus plus, ಏನಾಗುತ್ತೆ ಇದು ಹಂಗಾದ್ರೆ? Let me call this C cross D as some other vector. ನೀವು ಆ ರೀತಿನೂ ತಗೋಬಹುದು, ಇಲ್ಲ ಅಂತಂದ್ರೆ you can write it simply C cross D itself. So C cross D is equals to ಏನ್ ಬರೀತೀರಿ? I 3 into minus 2 is minus 6 minus minus 1 into 4 is minus 4 minus into minus plus 4 minus J into 2 into minus 2 is minus 4 minus 0 because 0 into 4 is 0. Next, plus K into 2 into minus 1 is minus 2, 0 into 3 is 0. So C cross D is equals to minus 6 plus 4 is minus 2 times I, minus into minus plus 4J. Next ಇಲ್ಲಿ ಏನಾಗುತ್ತೆ? minus 2K ಆಗುತ್ತೆ. ಕರೆಕ್ಟ್? ಇದು ಬೇಕಾಗಿಲ್ಲ ನನಗೆ. ನನಗೆ ಬೇಕಾಗಿರೋದು ಯೂನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್, ಇನ್ ದ ಡೈರೆಕ್ಷನ್ ಆಫ್ C cross D. ಇಲ್ಲೇನು ಫೈಂಡ್ ಮಾಡಿದೀವಲ್ಲ, ಈ ಒಂದು ಡೈರೆಕ್ಷನ್ ಒಳಗಡೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು. ಹೌದಾ? ನೀವು ಏನನ್ಬೋದು? ರಿಕ್ವೈರ್ಡ್ ಯೂನಿಟ್ ವೆಕ್ಟರ್ ಅಂತ ಹೇಳಿ ಕರಿಬಹುದು ಬೇಕಾದ್ರೆ. ರಿಕ್ವೈರ್ಡ್ ಯೂನಿಟ್ ವೆಕ್ಟರ್ ಈಸ್ ಈಕ್ವಲ್ಸ್ ಟು ಏನ್ ಮಾಡ್ತೀರ ಹಂಗಾದ್ರೆ? ಈ ವೆಕ್ಟರ್ ಅಂದ್ರೆ C cross D ಏನ್ ವೆಕ್ಟರ್ ಐತಲ್ಲ ಅದಕ್ಕೆ ಅದರ ಪರ್ಟಿಕ್ಯುಲರ್ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡ್ಬೇಕ. C cross D ಏನ್ ಮ್ಯಾಗ್ನಿಟ್ಯೂಡ್ ಬರುತ್ತಲ್ಲ ಅದರಿಂದ ಡಿವೈಡ್ ಮಾಡಿದ್ರೆ you will get the unit vector, because we know that A cap is given by vector A divided by magnitude of vector A. ಹೌದಾ? In the same manner we will do it. What is C cross D then?
minus 2i plus 4j minus 2k divided by magnitude. Minus 2 square is 4, 4 square is 16, minus 2 square is 4. So the required unit vector becomes what? Minus 2i plus 4j minus 2k divided by 24 can be written as 4 into 6, and that is nothing but 2 root 6. ಹೌದಾ? 2 root 6 ಆಗುತ್ತಾ? So if you divide that to each of the components, ನೀವು ಪ್ರತಿಯೊಂದಕ್ಕೂ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? So required unit vector is equals to minus 2i cap divided by 2 root 6. Next, plus 4j cap minus 2k cap. 2 root 6 divided by 2 root 6. Correct? This 2 and 2 get cancels. 2 ones are 2 twos are 2 and 2 get cancels. So we are left with what? Minus 1 divided by root 6 I cap minus 2 divided by root 6 j cap minus 1 divided by root 6 k cap. Okay, this is the required unit vector in the given direction, in the direction of a plus b and a minus b. Okay, so pause the video and note down the answer. And the next question is, ಈ ಕ್ವಶನ್ ಕೂಡ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ನೋಡಕ್ ಸಿಗ್ತತಿ, ಮತ್ತೆ ಇದು ಅಷ್ಟೇ ಇಂಪಾರ್ಟೆಂಟ್ ಕೂಡ. ಓಕೆ, ಇಲ್ಲಿ ಈ ಕ್ವಶನ್ಸ್ ಬರೋದೆಲ್ಲ ತುಂಬಾ ರೇರ್ ಕೇಸಸ್ ಒಳಗಡೆ ಬರುತ್ತೆ, ಬಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ವರ್ಸ್ಟ್ ಕಂಡೀಷನ್. ನಾನು ಅವಾಗ ಹೇಳ್ತಾ ಇರ್ತೀನಿ, ಯು ಶುಡ್ ನಾಟ್ ಟೇಕ್ ಇಟ್ ಗ್ರಾಂಟೆಡ್. ಓಕೆ, 3 vectors a b c satisfy the condition vector a plus b plus c is equal to 0 vector. Evaluate the quantity mu is equals to a dot b. ನಾನು ಪ್ರೀವಿಯಸ್ ಮಾಡಿದ್ನಲ್ಲ ಅದೇ ರೀತಿ, ಬಟ್ in this case he has given magnitude of a, magnitude of b, magnitude of c. ಅವನ್ನ ಕೊಟ್ಬಿಟ್ಟ ನೀವು, ಹೌದಾ? ಸೊ ಕೊಟ್ಟಿರೋದು ಬರ್ದ್ಬಿಡೋಣ ಒಂದ್ಸಲಿ. ಗಿವನ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ಸ್ ಟು 1. ಯಾಕೆ ಬರ್ಕೋಬೇಕು ಅಂತಂದ್ರೆ ನೀವು ಇಲ್ಲಿ ಮಿಸ್ಟೇಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದರ ಸಲುವಾಗಿ ಬರ್ಕೋಬೇಕಾಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಸ್ ಈಕ್ವಲ್ಸ್ ಟು 4, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಈಸ್ ಈಕ್ವಲ್ಸ್ ಟು 2. Okay, then he has also given that a bar plus b bar plus c bar is equals to what? 0 vector. So LHS ಜೊತೆ ಮಲ್ಟಿಪ್ಲೈ ಮಾಡ್ರಿ, RHS ಜೊತೆ ಮಲ್ಟಿಪ್ಲೈ ಮಾಡ್ರಿ. ಏನ್ ಮಲ್ಟಿಪ್ಲೈ ಮಾಡ್ತೀರಿ? a plus b plus c dot product with a plus b plus c is equals to 0 vector dot product with 0 vector. ಸೊ ಇದೇನಾಗುತ್ತೆ ಅವಾಗ? ಮ್ಯಾಗ್ನಿಟ್ಯೂಡ್ ಆಫ್ a plus b plus c whole square that is equals to 0 vector into 0 vector ಅಂತಂದ್ರೆ magnitude of 0 vector square. What is the magnitude of 0 vector? That is equal to 0. Then how will you expand this? ಯಾವ ರೀತಿ? magnitude of a square plus magnitude of b square magnitude of c square, and that is equals to plus 2 times a dot b plus 2 times b dot c plus 2 times c dot a is equals to 0. Correcta? Okay, next,
So let me substitute the values for magnitude of A, B, C. Magnitude of A ಏನೈತಿ ಇಲ್ಲಿ 1 square plus B 4 square, C ಏನೈತಿ 2 square plus 2 ಕಾಮನ್ ತಗೊಂಡ್ರಿ ಅಂತಂದ್ರೆ ಏನ್ ಬರೀತೀರಿ A dot B plus B dot C plus C dot A, and that is equals to 0. A dot B, B dot C, C dot A ಅಂತಂದ್ರೆ ಅವು ಏನೋ ಕೊಟ್ಟ ನೋಡ್ರಿ ಇಲ್ಲಿ ಮ್ಯೂ ಅಂತ ಕೊಟ್ಟಿದ್ದಾನೆ. ಸೊ ದ್ಯಾಟ್ ವಿ ಶುಡ್ ರಿಪ್ಲೇಸ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಹೌದಾ, 1 ಸ್ಕ್ವೇರ್ 1 ಆಗುತ್ತೆ, ಇದು 4 ಸ್ಕ್ವೇರ್ 16 ಆಗುತ್ತೆ, 16 ಪ್ಲಸ್ 1 ಅಂದ್ರೆ 17, 17 ಪ್ಲಸ್ 4 ಗಿವ್ಸ್ ರೈಸ್ ಟು ವಾಟ್ 21 ಆಗುತ್ತೆ. ಸೊ 21 ಆ ಕಡೆ ಶಿಫ್ಟ್ ಮಾಡಿಬಿಡ್ರಿ. 2 ಟೈಮ್ಸ್ ಮ್ಯೂ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಇದು 0 minus 21 ಅಂತಂದ್ರೆ minus 21 ಆಗುತ್ತೆ. ಸೊ ಮ್ಯೂ ಈಸ್ ಈಕ್ವಲ್ಸ್ ಟು minus 21 divided by 2 is the required answer. ನೋಡ್ರಿ ಎಷ್ಟು ಸಿಂಪಲ್ ಇರ್ತದೆ. ಬಹಳ ಸಿಂಪಲ್ ಇರೋ ಕ್ವಶನ್ಸ್ ವೆಕ್ಟರ್ ಅಲ್ಜಿಬ್ರಾ ಒಳಗಡೆ ಬರ್ತಾವ. ಇಡೀ ನನಗನ್ಸುತ್ತೆ ಸೆಕೆಂಡ್ PUC ಅಲ್ಲಿ ಬಹಳ ಈಸಿ ಇರೋ ಚಾಪ್ಟರ್ ಅಂತಂದ್ರೆ ಇದು ಒಂದೇ, ದಟ್ ಈಸ್ ವೆಕ್ಟರ್ ಅಲ್ಜಿಬ್ರಾ. ಲಾಸ್ಟ್ ಕ್ವಶನ್ ನೋಡ್ರಿ. ಇಫ್ A, B, C are 3 vectors such that magnitude of A is equal to 3, magnitude of B is equal to 4, magnitude of C is equal to 5, and each one of them being perpendicular to the sum of other vectors. ಈ ರೀತಿನೂ ಅಂತಾನೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾನೆ ಇದ್ರ ಬದಲಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಓಕೆ, ಟೇಕ್ ದಿಸ್ ಕ್ವಶನ್ ಆಸ್ ಸೀರಿಯಸ್. ಯಾಕಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಕೊಟ್ಟಿದ್ದಾನೆ. ಇದು ಇನ್ನೊಂದು ವರ್ಡ್ ಏನ್ ಮೆನ್ಷನ್ ಮಾಡಿದ ಅಂತಂದ್ರೆ ಈಚ್ ಆಫ್ ದಿ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಅದರ್ ಸಮ್ ಆಫ್ ಅದರ್ ಟು ಅಂತ ಕೊಟ್ಟಾನೆ. ಎರಡು ಒಂದೇ ಮೀನಿಂಗ್. ಓಕೆ, ಈಗೇನ್ ನಾನು ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಲ್ಲ, ದಿಸ್ ಕ್ವಶನ್ ಈಸ್ ಕಂಪ್ಲೀಟ್ಲಿ ಟೇಕನ್ ಫ್ರಮ್ ವಾಟ್ ಯುವರ್ NCERT. ಹೌದಾ, ಈ ವರ್ಡ್ ಎಲ್ಲಿ ಕೊಟ್ಟಾನಂತಂದ್ರೆ ಇದನ್ನ ನಿಮ್ಗೆ ಕ್ವಶನ್ ಬ್ಯಾಂಕ್ ಒಳಗಡೆ ಆಗಿರ್ಬೋದು ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸೊ ಆರ್ಥೋಗೋನಲ್ ಈಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಅಂತ. ಓಕೆ, ಸೊ ಕಮಿಂಗ್ ಟು ದಿ ಸೊಲ್ಯೂಷನ್, ಅವ ಕೊಟ್ಟ ಪ್ರಕಾರ ಏನಾತಂಗಾದ್ರೆ ಈಚ್ ವೆಕ್ಟರ್ ಅಂತಂದ್ರೆ ವೆಕ್ಟರ್ A ಇದು ಪರ್ಪೆಂಡಿಕ್ಯುಲರ್ ಐತಂತ ಯಾರಿಗೆ ಸಮ್ ಆಫ್ ಅದರ್ ಟು ಅಂತಂದ್ರೆ B ಪ್ಲಸ್ C ಏನೈತಲ್ಲ ಅದ್ರ ಜೊತೆಗೆ ಡಾಟ್ ಪ್ರಾಡಕ್ಟ್ ತಗೊಂಡ್ರೆ ಅದು ಯಾರಿಗೆ ಈಕ್ವಲ್ ಇರುತ್ತೆ ಅಂತಂದ್ರೆ 0ಗೆ ಈಕ್ವಲ್ ಇರುತ್ತಂತೆ. ಯಾರಿಗೆ ಈಕ್ವಲ್ ಇರುತ್ತಂತಂದ್ರೆ 0ಗೆ ಈಕ್ವಲ್ ಇರುತ್ತೆ. ಇನ್ ದ ಸೇಮ್ ಮ್ಯಾನರ್ B ವೆಕ್ಟರ್ ಯಾರ ಜೊತೆ ಡಾಟ್ ಪ್ರಾಡಕ್ಟ್ ತಗೊಂತೀರಿ C ಪ್ಲಸ್ A ಜೊತೆ, and that is also equals to 0 because these two are perpendicular, these two are also perpendicular. In the same manner C dot product with A plus B is also equals to 0. ಇದು ಮೂರು ನಮಗೆ ಬರ್ಕೊಳ್ಳಿಕ್ ಬಂತಂತಂದ್ರೆ ಇದನ್ನ ಈಸಿಯಾಗಿ ನಾವು ಫೈಂಡ್ ಮಾಡ್ಬೋದು. ಯಾವುದು ಮ್ಯಾಗ್ನಿಟ್ಯೂಡ್ ಆಫ್ A ಪ್ಲಸ್ B ಪ್ಲಸ್ C. ಓಕೆ, ಹಂಗಾದ್ರೆ ಏನ್ ಮಾಡ್ತೀರಿ ಈಗ ಮ್ಯಾಗ್ನಿಟ್ಯೂಡ್ ಆಫ್ A, ಮ್ಯಾಗ್ನಿಟ್ಯೂಡ್ ಆಫ್ B, ಮ್ಯಾಗ್ನಿಟ್ಯೂಡ್ ಆಫ್ C ಅಂತ ಕೊಟ್ಟಾನ. So let me consider magnitude of A plus B plus C whole square is equals to ಯಾವ ರೀತಿ ಬರೀತೀರಿ A plus B plus C. ಪ್ರೀವಿಯಸ್ ಕ್ವಶನ್ ಏನು ಸಾಲ್ವ್ ಮಾಡಿದ್ವಲ್ಲ ಅದರದ್ದು ಒಂದು ಸ್ವಲ್ಪ ಸ್ಟೆಪ್ ಚೇಂಜ್ ಆಗುತ್ತೆ ಅಷ್ಟೇ. A plus B plus C because we know that A dot A is magnitude of A whole square. In the same manner I have written. ಈಗ ಯಾವ ರೀತಿ ನಾವು ಕಾಂಬಿನೇಷನ್ ತಗೋಬೇಕು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ. A dot A ಏನಾಗುತ್ತೆ ಇಲ್ಲಿ we know that A dot A is magnitude of A whole square plus ನಾ ಹಿಂಗ್ ಬರಿಬೋದ ನೋಡ್ರಿ A dot product with B plus C ಅಂತ ಬರಿಬೋದ. ಅಂದ್ರೆ ಇನ್ ನೆಕ್ಸ್ಟ್ ಸ್ಟೆಪ್ ನಾಗ ನಾನು ಏನ್ ಮಾಡ್ತೀನಿ A ಅನ್ನ B ಜೊತೆಗೂ ಮಲ್ಟಿಪ್ಲೈ ಮಾಡ್ತೀನಿ ಮತ್ತು C ಜೊತೆಗೂ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ you will directly write it as A dot product with B plus C ಅಂತ ಬರ್ಬಿಡೋಣ. ಕರೆಕ್ಟಾ? ನೆಕ್ಸ್ಟ್ ಬರ್ರಿ
ಪ್ಲಸ್ ಯಾಕೆ ಬರ್ದಿರಿ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದೇನೋ, ಇದು ಆಲ್ರೆಡಿ ಇಲ್ಲಿ ಏನೋ ತಗೊಂಡಿದ್ದೀನಿ ನಾನು. ಓಕೆ, ಫಾರ್ ದ್ಯಾಟ್ ರೀಸನ್ ಐ ಆಮ್ ರೈಟಿಂಗ್ ಲೈಕ್ ದಿಸ್. ನೆಕ್ಸ್ಟ್ ಬಿ ಇಂದ ತಗೊಳ್ರಿ. ಈಗ ಬಿ ಡಾಟ್ ಪ್ರಾಡಕ್ಟ್ ವಿತ್ ಎ ಪ್ಲಸ್ ಸಿ ಅಂತ ತಗೋಬೋದ ನೋಡ್ರಿ. ಬಿ ಡಾಟ್ ಪ್ರಾಡಕ್ಟ್ ವಿತ್ ಎ ಪ್ಲಸ್ ಸಿ ಅಂತ ತಗೊಳ್ಳ. ಪ್ಲಸ್ ಉಳಿದ್ರೆ ಯಾರು ಹಂಗಾದ್ರೆ ಬಿ ಒಬ್ಬ ಉಳ್ದ. ಬಿ ಜೊತೆ ಬಿ ಮಲ್ಟಿಪ್ಲೈ ಮಾಡಿದ್ರೆ ಅಂತಂದ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಈಗ ಸಿ ಇಂದ ಮಲ್ಟಿಪ್ಲೈ ಮಾಡೋದು. ಸಿ ಎನ್ ಡಾಟ್ ಪ್ರಾಡಕ್ಟ್ ವಿತ್ ಎ ಪ್ಲಸ್ ಬಿ ತಗೊಳ್ಳೋಣ. ಸಿ ಡಾಟ್ ಪ್ರಾಡಕ್ಟ್ ವಿತ್ ಎ ಪ್ಲಸ್ ಬಿ. ಉಳಿದ್ರೆ ಯಾರು ಹಂಗಾದ್ರೆ ಸಿ ಡಾಟ್ ಪ್ರಾಡಕ್ಟ್ ವಿತ್ ಸಿ. ಏನಾಗತ್ತೆ ಹಂಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೋಲ್ ಸ್ಕ್ವೇರ್. ಸಬ್ಸ್ಟಿಟ್ಯೂಷನ್ ಮಾಡೋಣ ಹಂಗಾದ್ರೆ. ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಿದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್. Okay, then substituting the values for magnitude of A, magnitude of B, magnitude of C. Magnitude of A ಏನು ಕೊಟ್ಟಾನಲ್ಲಿ ಆಲ್ರೆಡಿ 3 ಅಂತ ಕೊಟ್ಟಾನ, 3 ಸ್ಕ್ವೇರ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ? 4 ಕೊಟ್ಟಾನ, 4 ಸ್ಕ್ವೇರ್ ಇಲ್ಲೇ ಬರ್ಬಿಡ ನಾನು. ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ? ಅದರ ವ್ಯಾಲ್ಯೂ ಏನಿದೆ 5 ಇದೆ, 5 ಸ್ಕ್ವೇರ್ ಪ್ಲಸ್. ಹಾಗಾದ್ರೆ ಈ ಮೂರು ಕ್ವಾಂಟಿಟಿದ ವ್ಯಾಲ್ಯೂ ಏನಾಯ್ತು, ಇದ್ರದ ವ್ಯಾಲ್ಯೂ ಮತ್ತೆ ಈ ಕ್ವಾಂಟಿಟಿ ವ್ಯಾಲ್ಯೂ ಮತ್ತೆ ಈ ಕ್ವಾಂಟಿಟಿ ವ್ಯಾಲ್ಯೂ ಈಸ್ ಆಲ್ರೆಡಿ ಗಿವನ್ ರೈಟ್. ಇದು ಯಾರಿಗೆ ಈಕ್ವಲ್ ಐತಿ? ಇದು ಜೀರೋ ವೆಕ್ಟರ್ಗೆ ಈಕ್ವಲ್ ಐತಲ್ಲ. ಸೊ ಜೀರೋ ವೆಕ್ಟರ್ ಪ್ಲಸ್ ಜೀರೋ ವೆಕ್ಟರ್ ಪ್ಲಸ್ ಜೀರೋ ವೆಕ್ಟರ್, ಮೂರು ಕ್ವಾಂಟಿಟಿ ಜೀರೋಗೆ ಈಕ್ವಲ್ ಐತಿ. ಇನ್ನೇನು ಆನ್ಸರ್ ಬಂದೇ ಬಿಡ್ತಲ್ಲ ಇಲ್ಲಿ. ಸೊ ಇನ್ ದ ಲಾಸ್ಟ್ ಸ್ಟೆಪ್ ವಾಟ್ ಐ ವಿಲ್ ಡೂ ಇಸ್ magnitude of a bar plus b bar plus c bar whole square is equals to 3 square 9 plus 16 plus 25. Okay, correct? So 3 square 9 plus 16 gives rise to 25. 25 plus 25 is 50. Again ಮಾಡ್ಬಿಡೋಣ. A plus B plus C ಅಷ್ಟ ಬೇಕಾಗಿತ್ತಲ್ಲ ನನಗೆ. If I shift this square to that side, it becomes root over 50. How will you write root over 50? 25 into 2 ಬರಿಬೋದಲ್ಲ. So that becomes equals to ಏನು ಬರೀತೀರಿ, 5 root 2 is the required answer. So magnitude of A bar plus C bar, B bar plus C bar is equals to 5 root 2 is the answer. Okay, pause the video and note down the answer. So with this, I will be concluding the today's session. Do share with your friends and don't forget to subscribe our YouTube channel.